ನೋಡು, ಇನ್ನು ನನಗೆ ಪೇಷನ್ಸ್ ಇಲ್ಲ. ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಕಾಲಿಟ್ರೆ ಅದು ನಿನ್ನ ಮ್ಯಾನ್ಷನ್ಗೆ. ಓ, ಅಂದರೆ ನಿನಗೆ ನನಗಿಂತ ಆ ಮ್ಯಾನ್ಷನ್ನೇ ದೊಡ್ಡದಾಗೋಯ್ತಾ? ನೀನು ಪ್ರೀತಿಸಿದ್ದು ನನ್ನನ್ನಲ್ಲ, ನನ್ನ ಆಸ್ತಿನ, ಆ ಬಂಗ್ಲೆನ. ಇಲ್ಲ ಬಾಲ, ನಾನು ನಿನ್ನ ಮೇಲಿನ ಪ್ರೀತಿಗೆ ಇಷ್ಟೆಲ್ಲ ಮಾಡಿದ್ದು. ಆದರೆ ಎಲ್ಲ ಹೆಣ್ಮಕ್ಳಿಗೂ ಅವಳು ಮದುವೆ ಆದಮೇಲೆ ಅವಳು ಗಂಡನ ಮನೇಲಿ ಬಾಳಿ ಬದುಕಬೇಕು ಅಂತ ಆಸೆ ಇರುತ್ತಲ್ವಾ? ನನಗೂ ಅದೇ ಥರ ಆಸೆ ಬಾಲ. ನೋಡು, ನನಗೆ ನಿಮ್ಮ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಆಸೆ. ಅವ್ರ ಸೇವೆ ಮಾಡ್ಬೇಕು ನಾನು. ಬಲೆ ಆಡ್ತಾವಳೆ ದೌರಾಣಿ. ಏನು ಯೋಚನೆ ಮಾಡ್ತಿದ್ಯಾ? ನನಗೆ ನನ್ನ ಮೇಲೆ ಡೌಟಾ? ನನ್ನ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯಾ? ಬೇಬಿ, ನಿನ್ನ ಪ್ರೀತಿ ನಿಷ್ಕಲ್ಮಶವಾದದ್ದು, ಅದ್ರ ಮೇಲೆ ನನಗೇನೂ ಸಂಶಯ ಇಲ್ಲ. ಆದರೆ ಬೇಬಿ, ನೀನು ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಬೇಕಲ್ವಾ? ಬಾಲ ಯಾಕೆ ಸುಳ್ಳು ಹೇಳಿರ್ಬೋದು ಅಂತ ಯೋಚನೆ ಮಾಡಬೇಕಲ್ವಾ? ಅಂದರೆ ನಾನು ಯಾಕೆ ಸುಳ್ಳು ಹೇಳಿರ್ಬೋದು ಹೇಳು? ಗೊತ್ತಿಲ್ಲ. ನಾವು ವಾಪಸ್ ಹಳ್ಳಿಗೆ ಹೋಗೋದಕ್ಕೆ, ನಮ್ಮ ಅಪ್ಪನ ಒಪ್ಪಿಗೆ ತಗೊಳ್ಳೋದಕ್ಕೆ, ತಾತನ ಮನ್ಸು ಗೆಲ್ಲೋದಕ್ಕೆ. ವಾಟ್? ಹಳ್ಳಿಗ? ಇಲ್ಲ, ಚಾನ್ಸೇ ಇಲ್ಲ. ನಾನು ಬರಲ್ಲ. ಹಿಂಗಂದ್ರೆ ಹೆಂಗೆ ಬೇಬಿ? ನಾವು ಗೆಲ್ಲಬೇಕಾಗಿರೋದು ಅಲ್ಲಿ, ಇಲ್ಲಲ್ಲ. ನೋಡು, ಇಲ್ಲಿ ಕೂತ್ರೆ ಕೆಲಸ ಆಗಲ್ಲ. ಮನೇಲಿ ಕಳ್ಕೊಂಡಿರೋ ಸೂಜಿನ ಹೊರಗಡೆ ಎಲ್ಲ ಹುಡುಕಿದ್ರೆ ಸಿಗುತ್ತಾ? ಇಲ್ಲೇ ಮನೇಲಿ ಹುಡುಕ್ಬೇಕಲ್ವಾ? ನಾನು ಸತ್ರು ಸರಿ, ಆ ಹಳ್ಳಿಗೆ ಮಾತ್ರ ಬರಲ್ಲ. ಹಾಗಾದ್ರೆ ಅಪ್ಪನ ಮನ್ಸನ್ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಬೇಬಿ. ನೋಡು, ನಿನ್ನ ಕಷ್ಟ ನನಗೂ ಅರ್ಥ ಆಗುತ್ತೆ. ಹಾಗಂತ ಎಷ್ಟು ದಿನ ಅಂತ ಕಾಂಪ್ರಮೈಸ್ ಮಾಡ್ಕೊಂಡು ಬದುಕಲಿ ಹೇಳೋ? ನೋಡು, ನೀನು ವರಿ ಮಾಡಬೇಡ. ನಾವು ಹಳ್ಳಿಗೆ ಹೋಗೋದೇ ಬೇಡ. ನೋಡು, ನಾನು ಯಾವುದಕ್ಕೂ ಹೆದರಲ್ಲ. ನೀನು ನನ್ನ ಜೊತೆಗಿದ್ರೆ ಅದೇ ನನಗೆ ಧೈರ್ಯ. ನಾಳೆ ಬೆಳಿಗ್ಗೆನೆ ನಿಮ್ಮಪ್ಪ ಇರೋ ಜಾಗಕ್ಕೆ ಹೋಗೋಣ. ಐ ಆಮ್ ಸಾರಿ ಸತ್ಯ, ಇನ್ನು ಯಾವತ್ತೂ ನಿನಗೆ ಬೈಯಲ್ಲ. ಅದು ನಿನಗೆ ನೋವಾಯಿತು ಅಂತ ಕೋಪದಲ್ಲಿ ಬೈದೆ, ಆದರೆ ನಿನಗೆ ಬೈದಿದ್ದಲ್ಲ. ಏಯ್, ಏನು ಹಾಗೆ ನೋಡ್ತಾ ಇದ್ಯಾ? ಮೊದಲು ಟೈಮ್ಗೆ ಮೆಡಿಸಿನ್ ತಗೋ, ಬೇಗ ಹುಷಾರಾಗುತ್ತೆ ನೋಡು. ಇಲ್ಲ ಅಂದ್ರೆ ನನ್ನ ಜೊತೆ ಫೈಟ್ ಮಾಡಕ್ಕೆ ಶಕ್ತಿ ಆದ್ರೂ ಹೇಗೆ ಬರುತ್ತೆ? ಬೈ ದ ವೇ, ಇನ್ನೊಂದು ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ಹಚ್ಚಿ ನೀಟಾಗಿ ಬ್ಯಾಂಡೇಜ್ ಮಾಡ್ಬಿಡ್ತೀನಿ. ಕೈ ಕೊಡು. ನೋವಾಗ್ತಿಲ್ಲ ತಾನೆ? ಸತ್ಯ, ನೀನು ಯಾವುದಕ್ಕೂ ಟೆನ್ಷನ್ ಮಾಡ್ಕೊಬೇಡ. ನಿನ್ಗೆ ಏನೇ ಕೆಲಸ ಇದ್ರು ನನ್ನ ಕರಿ. ಯಾವ ಕೆಲಸನೂ ಒಬ್ಬಳೇ ಮಾಡಕ್ಕೆ ಹೋಗ್ಬೇಡ. ಐ ಆಮ್ ಆಲ್ವೇಸ್ ದೇರ್ ಫಾರ್ ಯು. ನೋವಾಗ್ತಾ ಇಲ್ಲ ತಾನೆ?
ನಿಜಾನಾ? ನೀನ್ ಮಾಡ್ಕೊಂಡಿದ್ದ ಡೀಲ್ ವ್ಯಾಲಿಡಿಟಿ ಮುಗಿದೋಯ್ತಾ? ನಿನಗ್ ಯಾವಾಗಿಂದ ಇಂಥ ಒಳ್ಳೆ ಬುದ್ಧಿ ಕೊಟ್ಟ ಆ ದೇವ್ರು? ಹಲೋ, ಅಷ್ಟೊಂದೆಲ್ಲ ಎಕ್ಸೈಟ್ ಆಗ್ಬೇಡ. ಕೈ ಏಟ್ ಮಾಡ್ಕೊಂಡಿದ್ಯಾ, ಕೆಳಗಡೆ ಮಲ್ಗಕ್ಕೆ ಅನ್ಕಂಫರ್ಟಬಲ್ ಆಗಿರುತ್ತೆ ಅಂತ ಮೇಲ್ಗಡೆ ಮಲ್ಕೊ ಅಂತ ಹೇಳ್ತಾ ಇದೀನಿ ಅಷ್ಟೇ. ಅಷ್ಟೇನಾ? ಏನು ಬೇಕಾಗಿಲ್ಲ ಬಿಡು. ಯಾರು ನನ್ನ ಬಗ್ಗೆ ಕರುಣೆ, ಅನುಕಂಪ, ಸಿಂಪತಿ ಏನು ತೋರ್ಸೋದ್ ಬೇಡ. ಅದೆಲ್ಲ ಒಂದೇ, ಸುಮ್ಮನೆ ಮೇಲ್ಗಡೆ ಮಲ್ಕೋ. ನೀನೇನ್ ನನಗೆ ಆರ್ಡರ್ ಮಾಡೋದು? ಬೇಡ ಅಂದ ಕೆಳಗಡೆ ಮಲ್ಕೋ, ಬೇಕು ಅಂದಾಗ ಮೇಲ್ಗಡೆ ಮಲ್ಕೋ. ನಾನೇನ್ ವಸ್ತುನಾ? ನನಗೂ ಮರ್ಯಾದೆ ಇದೆ. ಹಲೋ, ನೀನ್ ವಸ್ತು ಆಗಿದ್ರೆ ನಿನ್ ಕೈ ಗೇಟ್ ಆಯ್ತು, ನಿನ್ ಕಾಲ್ ಗೇಟ್ ಆಯ್ತು ಅಂತ ಯಾರು ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ. ನೀನಾಗಿದ್ಕೆ ಹೇಳ್ತಾ ಇದೀನಿ, ಸುಮ್ನೆ ಮೇಲ್ಗಡೆ ಮಲ್ಕೋ ಸತ್ಯ. ಅಂದ್ರೆ ನೀನು ನನ್ ಬಗ್ಗೆ ತಲೆ ಕೆಡಿಸ್ಕೊತಿದ್ಯಾ? ಏಯ್, ಹಾಗೇನಿಲ್ಲ. ಬಟ್ ಆದ್ರೂ ಮತ್ತೆ ಬಿಡು, ನಾನ್ ಕೆಳಗಡೆನೆ ಮಲ್ಕೋತೀನಿ. ನಾನು ಇಲ್ಲೇ ಕಂಫರ್ಟಬಲ್ ಆಗಿದ್ದೀನಿ. ಅಯ್ಯ, ಇದೊಳ್ಳೆ ಕತೆ ಆಯ್ತಲ್ಲಯ್ಯ ನಿಂದು. ನನ್ ಮೇಲಿನ ಕನಿಕರಕ್ಕೆ ಬೆಡ್ ಏನ್ ಶೇರ್ ಮಾಡೋದ್ ಬೇಕಾಗಿಲ್ಲ. ಮತ್ತಿನ್ನೇನ್ ಬೇಕು ನಿನ್ಗೆ? ಎಲ್ಲಾನು ನಾನೇ ಹೇಳೋದಾದ್ರೆ ದೇವ್ ನಿನ್ಗೆ ಬ್ರೈನ್ ಕೊಟ್ಟಿರೋದೇನಕ್ಕೆ? ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊ. ಎಲ್ಲಾನು ಬಾಯ್ ಬಿಟ್ಟೆ ಹೇಳೋದಕ್ಕಾಗಲ್ಲ. ಸರಿ, ನಾನು ಇಲ್ಲೇ ಮಲ್ಕೋತೀನಿ. ಸರಿ, ಅವನಿಗೆ ಕಾಲ್ ಮಾಡು. ಇಲ್ಲ ಬಾ, ಅವನ ಏರಿಯಾಗ ಹೋಗಿ ಬರೋಣ. ಇಲ್ಲ, ಆಗಲ್ಲ. ನಂಗೇನ್ ಮರ್ಯಾದೆ ಇಲ್ವಾ? ಬೇಕಿದ್ರೆ ಅವನೇ ಕಾಲ್ ಮಾಡ್ಲಿ, ನನ್ನ ಬಂದು ಮೀಟ್ ಮಾಡ್ಲಿ. ಎಲ್ಲಾನು ನೀನೇ ಹೇಳೋದಾದ್ರೆ ಈ ಸೀನ್ ಬೇಕಿತ್ತಾ? ನಾನು ಅವನನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಗೊತ್ತಾ ನಿನಗೆ? ಇರು, ಅವನು ಕಾಲ್ ಮಾಡಿ ಚೆನ್ನಾಗಿ ಬೈತೀನಿ, ಅವನ ಕೊಬ್ಬೆಲ್ಲ ಇಳಿಸ್ತೀನಿ. ಫೋನ್ ಕೊಡೆ. ರಿಸೀವ್ ಮಾಡ್ತಿಲ್ಲ ಕಣೆ. ಪಕ್ಕ ಬೇಕು ಬೇಕು ಅಂತಾನೆ ನಾನು ಅವಾಯ್ಡ್ ಮಾಡ್ತಾ ಇದ್ದಾನೆ. ಏನು ಹಿಂಗ್ ನೋಡ್ತಿದ್ದೀರಾ? ತಗೊಳ್ಳೋ. ಏಯ್, ಆ ಕಡೆಯಿಂದ ಬಾ. ಏನ್ ಹುಡುಗ ಬುದ್ಧಿ ನೋಡು. ಹುಡಿ ಹುಡುಗಿ, ನನ್ಗೆ ವಯಸ್ಸಾಗಿದೆ ಅಮ್ಮ. ನಿಂತರ ಸರ ಅಂತ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆಟೋ ಕಳ್ಸೋಕ್ಕೆ ಹುಡುಗರಿಗೆ ಹೇಳಿದ್ದೀನಿ. ಇನ್ನೇನು ಬಂದ್ಬಿಡುತ್ತೆ. ಆಟೋಗೆ ಹೇಳ್ದ್ಯಾ? ಅದಕ್ಕೆ ಯಾಕೆ ದುಡ್ಡು ತಂಡ? ನಡ್ಕೊಂಡೇ ಹೋಗ್ಬೋದಿತ್ತು. ನಾನೇ ನಡೆಯಲ್ಲ ಅಂತ ಹೇಳಿದ್ದ. ನಂಗೇನಂತ ವಯಸ್ಸಾಗಿರೋದು? ಏನತ್ತೆ ಗಳಿಗೆಗೊಂದು ಮಾತಾಡ್ತಿದ್ದೀರಲ್ಲ. ಈಗ ತಾನೇ ನಂಗೆ ವಯಸ್ಸಾಯ್ತು ಕಣೆ, ಸರಸರ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರಿ.
ಅದೆಲ್ಲ ಬೇಡ, ಆಟೋ ಬರುತ್ತೆ, ಜಮ್ ಅಂತ ಕೂತ್ಕೊಳ್ಳಿ. ಅಳಿಯಂದ್ರಿಗೆ ಸತ್ಯಗೆ ಬೇಕಾದ ಉಡುಗೊರೆ ತಗೊಳ್ಳೋಣ, ವಾಪಸ್ ಬರ್ತಿರೋಣ ಅಷ್ಟೇ. ಅಯ್ಯೋ, ಅವರಿಬ್ಬರಿಗೂ ಉಡುಗೊರೆ ತಗೊಳ್ಳೋದು ಅಂದರೆ ನಂಗೆ ಖುಷಿ ಆಗಲ್ವಾ? ಅದಕ್ಕೆ ಕಣೆ ಈ ಉತ್ಸಾಹ. ಆಟ ಬಂತ ಕೇಳು. ಹಲೋ ರಾಕೇಶ, ಆಟೋ ಕಳಿಸ್ದೇನೋ? ಇನ್ನು ಎಷ್ಟೊತ್ತಂತೋ ನಾವಿಲ್ಲಿ ಕಾಯ್ತಾ ಇದ್ದೀವಿ. ಏನಂತೆ, ಆಟೋ ಎಲ್ಲಿದೆಯಂತೆ? ಇನ್ನೇನು ಬಂದ್ಬಿಡ್ತಾನಂತತ್ತೆ. ಜಾನಕಿ, ಇಷ್ಟು ದಿನ ಅಳಿಯಂದ್ರೆ ನಮಗೆ ಭರ್ಜರಿ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು. ಈ ಸಲ ನಾವೇ ಅವ್ರಿಗೆ ಉಡುಗೊರೆ ಕೊಟ್ಟು ಕಳ್ಸೋಣ ಅಲ್ವಾ? ಅದಕ್ಕೆ ತಾನೇ ಚೀಟಿ ದುಡ್ಡು ಎತ್ಕೊಂಡು ಬಂದಿರೋದು. ಸತ್ಯಂಗೆ ಅಳಿಯಂದ್ರಿಗೆ ಚಿನ್ನದ ಉಂಗುರ ಹಾಕಿ ಕಳ್ಸೋಣ ಅತ್ತೆ. ಹೌದು ಜಾನಕಿ, ಮದುವೆ ಆದಾಗ್ಲಿಂದ ಒಂದು ಚೂರು ಬಂಗಾರನೂ ನಾವು ಕೊಟ್ಟಿಲ್ಲ. ಕೋಟೆ ಮನೆಯವರು ಒಂದು ಮಾತಂದಿಲ್ವಲ್ಲೇ, ದೊಡ್ಡ ಮನುಷ್ಯರು. ಹೌದತ್ತೆ, ದೀಪಾವಳಿ ಹಬ್ಬಕ್ಕೆ ನಮ್ಮ ಸತ್ಯಂಗೆ ಅಳಿಯಂದ್ರಿಗೆ ಚಿನ್ನದ ಉಂಗುರ ಮತ್ತು ಬಟ್ಟೆ ಕೊಟ್ಬಿಡೋಣ, ಖುಷಿ ಪಡ್ತಾರಲ್ವಾ? ಖಂಡಿತ. ಆದರೆ ಚೀಟಿ ಎತ್ತಿದ್ದಕ್ಕೆ ಸತ್ಯ ಬೈತಾಳೋ ಏನೋ ಕಣೆ. ಅಯ್ಯೋ, ಬೈದ್ರೆ ಬೈಕೊಳ್ಳಿ ಬಿಡು, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಚೀಟಿ ಎತ್ತದೆ, ಚೀಟಿ ದುಡ್ಡು ತೊಗೊಂಡಿದ್ಯಾ? ಅಯ್ಯೋ ಅತ್ತೆ, ಮರ್ತೇ ಬಿಟ್ಟಿದ್ದೀನಿ, ತಗೊಂಡು ಬರ್ತೀನಿ. ಏನು ತೊಗೊಂಡ್ಬರೋದು? ನಂಗೆ ಗೊತ್ತಿತ್ತು ನೀನು ಹೀಗೆ ಮಾಡ್ತೀಯ ಅಂತ. ಹೋಗು ತೊಗೊಂಡು ಬಾ, ನನ್ಗೆ ವಯಸ್ಸಾಗಿರೋದು ನಿನಗ. ಸತ್ಯ, ಸತ್ಯ ಎಲ್ಲೋದ್ಲಪ್ಪ ಹೇಳು? ಸತ್ಯ, ಹಾ, ನಾನು ಇಲ್ಲಿದ್ದೀನಿ. ಸತ್ಯ ಹೇಳಿದ ಮಾತು ಒಂದು ಅರ್ಥ ಮಾಡ್ಕೊಳಲ್ವಲ್ಲ. ಪ್ಲಾಸ್ಟಿಕ್ ಕವರ್ ತರೋಷ್ಟರಲ್ಲಿ ನೀನ್ ಅವಾಗ್ಲೇ ಸ್ನಾನಕ್ಕೆ ಹೋಗ್ಬಿಟ್ಟಿದ್ಯಾ. ನೀನ್ ಯಾರ ಮಾತು ಕೇಳಲ್ಲ, ಬರೀ ನಿಂಗೆ ಅನ್ಸಿದೆ ಮಾಡ್ತೀಯಲ್ಲ. ಲೂಸು ಲೂಸು, ಅಧಿಕ ಪ್ರಸಂಗಿ. ನಿನಗೋಗಿ ನಾನ್ ಬುದ್ಧಿ ಹೇಳ್ತೀನಲ್ಲ, ನನ್ಗೆ ಬುದ್ಧಿ ಇಲ್ಲ. ಅಮೂಲ್ ಬೇಬಿ, ಹೋಲ್ಡ್ ಆನ್. ನಾನೇನು ಸ್ನಾನ ಮಾಡ್ತಾ ಇಲ್ಲ, ಹಲ್ಲು ಉಜ್ತಾ ಇದ್ದೀನಿ ಅಷ್ಟೇ. ನಿನ್ ಬಾಯಿಗೆ ಸ್ವಲ್ಪ ರೆಸ್ಟ್ ಕೊಡು. ಪ್ಲಾಸ್ಟಿಕ್ ಸುತ್ಕೊಂಡೆ ಸ್ನಾನ ಮಾಡ್ತೀನಿ, ಸರಿನಾ? ಹಾ, ಓಕೆ ಓಕೆ. ಇದೊಳ್ಳೆ ಕಾಟ ಆಯ್ತಲ್ಲ. ಪ್ಲಾಸ್ಟಿಕ್ ಸುತ್ತಿದ್ಮೇಲೆ ಬಟ್ಟೆ ಬಿಚ್ಚಕ್ಕಾಗಲ್ಲ, ಬಟ್ಟೆ ಬಿಚ್ಚಿದ್ಮೇಲೆ ನಾನು ಒಳಗಡೆ ಹೋಗಕ್ಕಾಗಲ್ಲ. ಇವಳು ಬೇರೆ ಓತಿ ಅಂದ್ರೆ ಪ್ರೇತಿ ತರ ಆಡ್ತಾಳೆ. ಒಳ್ಳೆ ಪದ್ಧತಿ ಆಯ್ತಲ್ಲಪ್ಪ ಇದು. ಹಾ, ಒಂದ್ ಕೆಲಸ ಮಾಡ್ಬೋದು, ರಿತು ಇಲ್ಲ ಚಿಕ್ಕಿನ ಕರೀಲ. ನಾನ್ ರೆಡಿ ಇದ್ದೀನಿ, ನೀನ್ ಬಂದು ಪ್ಲಾಸ್ಟಿಕ್ ಸುತ್ಬೋದು. ಏನು, ನಾನು ಒಳಗಡೆ ಬರ್ಬೇಕಾ? ಇನ್ನೇನ್ ಮತ್ತೆ, ನಾನು ಹೀಗೆ ಆಚೆ ಬರ್ಬೇಕಾ? ಹೀಗೆ ಅಂದ್ರೆ ಅದನ್ನೆಲ್ಲ ಬಾಯ್ ಬಿಟ್ಟು ಹೇಳಕ್ ಆಗಲ್ಲ ಅಮೂಲ್ ಬೇಬಿ. ಏನಪ್ಪ ಮಾಡೋದು ಇವಾಗ? ಸರಿಯಾಗಿ ತಗ್ಲಾಕೊಂಡಿದ್ದೀನಿ. ಈಗೇನು, ಬರ್ತೀಯೋ ಇಲ್ವೋ? ನಾನ್ ಬರಲ್ಲ ಇರು. ಮನೇಲಿರೋ ಹೆಂಗಸರನ್ನ ಯಾರು ಕರಿತೀನಿ. ಏ ದಟ್ ಶಿಖಾಮಣಿ ನೀನು. ಇದನ್ನೆಲ್ಲ ರೂಮಿಂದ ಆಚೆ ಹೇಳೋದಕ್ಕೆ ಹೋಗ್ಬೇಡ, ಹೋಗೋದು ನಿನ್ ಮರ್ಯಾದೆನೆ. ಯಾಕೆ ನನ್ ಮರ್ಯಾದೆ ಹೋಗುತ್ತೆ? ನೀನು ಆ ಕಂಡೀಷನ್ ಇರ್ಬೇಕಾದ್ರೆ ನಾನ್ ಹೇಗೆ ಒಳಗಡೆ ಬರಕ್ಕಾಗುತ್ತೆ? ಆಗಲ್ಲ. ಹೌದಾ? ಹಾಗಿದ್ರೆ ನಾನು ಸ್ನಾನ ಮಾಡ್ತೀನಿ, ಕೈ ಒದ್ದೆ ಆಗತ್ತೆ, ಆದ್ರೆ ನಿನಗೇನ್ ಬಿಡು. ಹಾ, ಏ ಲೂಸು, ಆಟ ಆಡ್ತಾ ಇದ್ಯಾ? ಸ್ವಲ್ಪನಾದ್ರೂ ಸೀರಿಯಸ್ ಆಗಿರೋದು ಕಲ್ತ್ಕೋ. ಹಾಗಿದ್ರೆ ಬಾ ಒಳಗೆ, ಸೀರಿಯಸ್ ಆಗಿರೋ ನೀನೇ ಇದೆಯಲ್ಲ. ಇಲ್ಲ ಇಲ್ಲ, ನಾನ್ ಬರಕ್ ಆಗಲ್ಲ. ನಿನಗಾಗಲ್ಲ ಅಂತ ಗೊತ್ತು ಬಿಡು. ಏನು ಏನಂಗಂದ್ರೆ? ಅದನ್ನು ಬಾಯ್ ಬಿಟ್ಟೆ ಹೇಳ್ಬೇಕಾ? ನೋಡು, ಮಾತಿಗೆ ಮಾತು ಬೆಳೆಸಿ ನಾನು ಟ್ರಿಗರ್ ಮಾಡ್ಬೇಡ. ನೀನ್ ಏನ್ ಬೇಕಾರ ಅನ್ಕೋ, ನಾನಂತೂ ಒಳಗಡೆ ಬರಲ್ಲ. ಸರಿ ಬಿಡಪ್ಪ, ತಾವು ಹೊರಗಡೆನೇ ಇರಿ, ನಾನು ಒಳಗಡೆನೇ ಇರ್ತೀನಿ. ನನ್ ಕೈ ಮಾತ್ರ ಆಚೆ ಬರುತ್ತೆ, ಆಗ ಪ್ಲಾಸ್ಟಿಕ್ ಸುತ್ತುವಂತೆ. ಇದಾದ್ರೂ ಸರಿನಾ? ಹೃದಯಸ್ಥಾರ ವಿಪ್ರಖ್ಯಾತ್ ತ್ರಿಕೋಣಾನ್ ದಾಕ್ಷಾಯಿಣಿ ದೈತ್ಯಹಂತ್ರಿ ದಕ್ಷಯಜ್ಞ ವಿನಾಶಿನಿ ದರಾಂದೋಲಿತ ದೀರ್ಘಾಕ್ಷಿ ದರಾಹ ಸೋಜ್ವಲ. ಅಡಿಯಂದ್ರೆ ಏನ್ ಮಾಡ್ತಿದ್ದೀರಾ? ತೆಗಿರಿ, ಕೈ ತೆಗಿರಿ. ಪರವಾಗಿಲ್ಲ ಗ್ರ್ಯಾಂಡ್ ಮಾ,
ಗುರು ಹಿರಿಯರ್ ಕಾಲು ಹೊತ್ತಿದ್ರೆ ಶ್ರೇಯಸ್ಸು ಅಂತ ದೊಡ್ಡವರೇ ಹೇಳಿಲ್ವಾ? ಅಯ್ಯೋ ಅದು ಅದು ಗುರು ಹಿರಿಯರಿಗೆ. ನೀವು ನಮ್ಮನೆ ಅಳಿಯಂದ್ರು ನಿಮ್ಮ ಕೈಲಿ ಕಾಲು ಹೊತ್ತಿಸ್ಕೊಳ್ಳೋದೆ. ಬಿಡಿ ಬಿಡಿಪ್ಪ. ನೀವು ಆರಾಮಾಗಿ ಕೂತ್ಕೊಳ್ಳಿ. ನನಗೀಗ ದೇವ್ರ ಅನುಗ್ರಹ ಬೇಕು. ನಾನು ಒಂದು ಸಮಸ್ಯೆಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ಕಾಲು ಹೊತ್ತಿದ ಪುಣ್ಯದಿಂದ ಆದರೂ ನನಗದು ಸಿಗುತ್ತಾ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅಯ್ಯೋ ಅಯ್ಯೋ ಅಳಿಯಿದ್ರೆ ಹೀಗೆ ಗೊತ್ತಿದ್ರೆ ಪುಣ್ಯ ಬರಲ್ಲ. ಒಂದು ಮುದುಕಿ ಕಾಲು ನೋಯಿಸಿದ ಪಾಪ ಬರುತ್ತೆ. ಅದೇನೋ ಸಮಸ್ಯೆ ಅಂದ್ರಲ್ಲ, ಅದೇನು ಅಂತ ಹೇಳಿ. ನಾನು ನಿಮ್ಮಷ್ಟು ದೊಡ್ಡ ಮನುಷ್ಯರಲ್ಲ, ಆದರೂ ಸಮಸ್ಯೆ ಏನು ಅಂತ ಗೊತ್ತಾದ್ರೆ ಪರಿಹಾರ ಕಂಡುಹಿಡಿಯೋಣ ಅಂತ. ಹೇಳಿ ಹೇಳಿ. ಅದನ್ನ ಹೇಗೆ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ ಗ್ರ್ಯಾಂಡ್ ಮಾ. ಬಾಯಲ್ಲೇ ಹೇಳಿ ಹೇಳಿ ಅಂದರೆ ಹೇಳ್ತೀನಿ. ನಾನದು ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಅದನ್ನು ಪಾಸ್ ಆಗ್ಬಿಟ್ರೆ ಶುಕ್ರದಶ ಸ್ಟಾರ್ಟ್ ಆಗ್ಬಿಡುತ್ತೆ. ಅದಕ್ಕೆ ನಿಮ್ಮಂಥವ್ರ ಆಶೀರ್ವಾದ, ದೇವ ಅನುಗ್ರಹ ಬೇಕು. ದೊಡ್ಡ ಕಾಸು ಏನಾದರೂ ಬೇಕಿತ್ತಾ? ಹೇಳೋದು ನೋಡಿದ್ರೆ ಹಾಗೆ ಇದೆಯಲ್ಲ ಪೀಠಿಕೆ. ನನ್ನ ಆಶೀರ್ವಾದ ದಂಡಿಯಾಗಿರುತ್ತೆ. ವಿಷಯ ಏನು ಅಂತ ಹೇಳಿ. ಅದು ನಾನೀಗ ತಕ್ಷಣ ಇಲ್ಲಿಂದ ಹೊರಡಬೇಕು ಅಜ್ಜಿ. ತುಂಬ ಇಂಪಾರ್ಟೆಂಟು. ಅಂತೂ ಇಂತೂ ಇವ್ರ ಬಿಡಾರ ನಮ್ಮ ಮನೆಯಿಂದ ಹೊರಡ್ತಾ ಇದೆ. ನೀವೇನು ಅನ್ಕೊಳ್ಳಿಲ್ಲ ಅಂದರೆ ನಾನು ಹೊರಡ್ಬೋದಾ? ಅಯ್ಯಯ್ಯೋ, ಧಾರಾಳವಾಗಿ ಹೊರಡಿ. ಅದನ್ನ ನಾನು ಕೇಳೋದೆ. ಯಾಕೆ ಹೇಗೆ ಕೇಳ್ತಾ ಇದ್ದೀರಾ? ದಾರಿ ಖರ್ಚಿಗೇನಾದರೂ ಕಾಸು ಬೇಕಿತ್ತಾ? ಏನು ಗ್ರ್ಯಾಂಡ್ಮಾ, ನನಗೆ ಯಾಕೆ ಕಾಸು? ಕಾಸು ಎಲ್ಲ ಮೂಲೆಯಲ್ಲಿ ಬಿದ್ದಿದೆ ನಮ್ಮ ಮನೇಲಿ. ಅದೇನೋ ಅಂತಾರಲ್ಲ, ಮಹಾಲಕ್ಷ್ಮಿ ಕಾಲು ಮುರ್ಕೊಂಡು ಮನೇಲಿ ಬಿದ್ದಿದ್ದಾಳೆ ಅಂತ. ನಮ್ಮ ಮನೇಲೂ ಹಂಗೆ. ಆದ್ರೆ ಗ್ರ್ಯಾಂಡ್ಮಾ, ಮ್ಯಾಟ್ರ್ ಅದಲ್ಲ. ಓ, ಅನದರ್ ಮ್ಯಾಟರ್. ವಿಷಯಕ್ಕೆ ಬನ್ನಿ. ವಿಷಯ ಏನು ಅಂದ್ರೆ, ದಿವ್ಯಾನು ನನ್ನ ಜೊತೆ ಬರಬೇಕು. ಅಲ್ಲ ಗ್ರ್ಯಾಂಡ್ಮಾ, ಅವಳಿಲ್ದೆ ನಾನು ಹೆಂಗ್ ಒಬ್ನೇ ಅಲ್ಲಿಗೆ ಹೋಗ್ಲಿ? ಹೌದಾ? ಸತ್ಯ, ಅಷ್ಟಾದ್ರೆ ಸಾಕು. ಏನು ಇವರು ತುಂಬ ಖುಷಿಯಾಗಿದ್ದೀರಾ? ಅಂತೂ ನಮ್ಮ ಹುಡುಗ ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಳ್ಳಾಗ ಅದ. ವಾಟ್? ಪ್ರೀತಿಯಿಂದನಾ? ಹ್ಞೂ, ಮತ್ತೆ ಸತ್ಯ ಹೇಳ್ತಾ ಇದ್ಲು, ನೀನು ಇವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದೀಯಂತೆ. ಹಾ, ನಾನೇನೋ ಚೆನ್ನಾಗೇ ನೋಡ್ಕೋತಾ ಇದ್ದೀನಿ ಚಿಕ್ಕಿ. ಇವಳೆ ನನ್ನ ಜೊತೆ ಜಗಳ ಆಡ್ತಾಳೆ. ಕೊಬ್ಬು ಇವಳಿಗೆ. ಕಾರ್ತಿಕ್, ಈ ಹುಡುಗಿ ಕೈಗೆ ಎಣ್ಣೆ ಹಚ್ಚಿದ್ಯಾ? ಅಮ್ಮ, ಅದು ಸತ್ಯ ಸ್ನಾನಕ್ಕೆ ಹೋಗಿದ್ಲು. ದೊಡ್ಡವ್ರ ಮಾತು ಅಂದ್ರೆ ನಿಮ್ಗೆ ಅಸಡ್ಡೆ ಅಲ್ವಾ? ಹೇಳಿದ ಒಂದು ಮಾತು ಕೇಳಬೇಡಿ. ಕೇಳದೆ ಹೋದ್ರೆ ಗಾಯ ಯಾವಾಗ ವಾಸಿ ಆಗೋದು? ಇಲ್ಲಮ್ಮ, ಅದು ಇವಾಗ ಹಚ್ತೀನಿ. ಏ ಹುಡುಗಿ, ನಿನಗೆ ಯಾವಾಗ ಜವಾಬ್ದಾರಿ ಬರೋದು? ನಿನ್ನ ಕೈ ಗಾಯ ವಾಸಿ ಆಗ್ಬೇಕು, ಇಲ್ಲ ಹೀಗೆ ಇಟ್ಕೊಂಡು ಓಡಾಡ್ತೀಯೋ? ಇಲ್ಲ, ಅದು ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ಆಮೇಲೆ ಹಚ್ಕೊಳ್ಳೋಣ ಅಂತಿದ್ದೆ. ಈಗ ಹಚ್ಕೋತೀನಿ. ಸರಿ ಸರಿ, ಹಚ್ಕೋ, ಲೇಟ್ ಮಾಡಬೇಡ. ಉರ್ಮಿಳಾ, ಕುಡಿಯೋಕೆ ಏನಾದರೂ ಜ್ಯೂಸ್ ತಗೊಂಡ್ ಬಾ. ಸರಿ ಅಕ್ಕ, ತರ್ತೇನೆ. ಅಕ್ಕ ತಗೋ. ನನಗಲ್ವೇ, ಬೆಳಗ್ಗೆಯಿಂದ ಏನು ತಿಂದಿಲ್ವಲ್ಲ ಈ ಹುಡುಗಿ, ಇವಳಿಗೆ ಕೊಡು.
ಅತ್ತೆ ಹೇಳಿದ್ರು ಅಂತ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಿನ್ಗೆ ಇಲ್ಲಿರೋದಕ್ಕೆ ಅವಕಾಶ ಕೊಟ್ಟಿದ್ದೀನಿ. ಅವ್ರಿಗೆ ಎದುರು ಉತ್ತರ ಕೊಡ್ತಿದ್ಯಾ? ಜಾನಕಿ ಹೋಗ್ಲಿ ಬಿಡು. ನೀನು ಅವಳ ಮೇಲೆ ಕೋಪ ಮಾಡಿಕೊಂಡು ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ. ಎಲ್ಲ ನಿನ್ನಿಂದನೇ ಅಜ್ಜಿ. ನೀನ್ ಹೋಗು ಅಂತ ಫೋರ್ಸ್ ಮಾಡಿಲ್ಲ ಅಂದಿದ್ರೆ ಅಮ್ಮ ಸುಮ್ಮನೆ ಇರ್ತಿದ್ರು. ಹಾಕ್ತೀನಿ ನೋಡು. ಅತ್ತೆಗೆ ಇನ್ನೊಂದು ಎದುರು ಉತ್ತರ ಕೊಟ್ರು ನಿನ್ನ 32 ಹಲ್ಲು ಉದುರು ಬೀಳ್ಬೇಕು. ಹಾಗೆ ಬಾರಿಸ್ತೀನಿ. ಅಮ್ಮ, ನನಗೂ ಮದ್ವೆ ಆಗಿದೆ ಅನ್ನೋದು ನೆನಪಿರ್ಲಿ. ನೀನೇನಾದ್ರೂ ಆ ರೀತಿ ಮಾಡಿದ್ರೆ ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ಅದೆಲ್ಲ ಸರಿ, ನೀನ್ ನಮ್ಮ ಮನೆಯಿಂದ ಯಾವಾಗ ಹೋಗ್ತೀಯ ಅಂತ ಹೇಳು. ದಿವ್ಯಾ, ಹಠ ಮಾಡಬೇಡ್ವೆ. ಗಂಡನ ಮನೇಲಿ ಬಾಳಿ ಬದುಕಬೇಕು ಕಣೆ ನೀನು. ಅಜ್ಜಿ, ಮತ್ತೆ ಶುರು ಮಾಡ್ಬೇಡ. ನಾನಿನ್ ಇಲ್ಲೇ ಪರ್ಮನೆಂಟ್ ಆಗಿರಕ್ ಬಂದಿಲ್ಲ. ಇರಲ್ಲ ತಾನೆ? ಹೋಗು ಮತ್ತೆ. ಹಬ್ಬ ಮುಗಿದು ಇಷ್ಟು ದಿನ ಆದ್ರೂ ಹೋಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ವಲ್ಲ. ಸತ್ಯ ನೋಡ್ದೇನೆ ನ್ಯಾಯವಾಗಿ ಗಂಡನ ಜೊತೆ ಬಂದ್ಲು, ಹಬ್ಬ ಮುಗಿಸ್ಕೊಂಡ್ಲು, ಗಂಡನ ಮನೆಗೆ ಹೋದ್ಲು. ನಿಂದೇನ್ ತಕರಾರಿಲ್ಲಿ? ಹೋಗ್ತಾ ಇರ್ಬೇಕಷ್ಟೇ. ಅಮ್ಮ, ಪದೇ ಪದೇ ಅವಳ ಜೊತೆ ಕಂಪೇರ್ ಮಾಡ್ಬೇಡ, ನನಗೆ ಇಷ್ಟ ಆಗಲ್ಲ. ಸತ್ಯ ಯಾವಾಗ್ಲೂ ಕಹಿನೇ ಕಣೆ. ನಿನ್ ಸಂಸಾರದ ಮೇಲಿನ ಕಾಳಜಿಯಿಂದ ನಾವ್ ಈ ಮಾತು ಹೇಳ್ತಿಲ್ಲ. ನಾವು ಮರ್ಯಾದಸ್ಥರು. ಅಕ್ಕಪಕ್ಕದ ಮನೆಯವರು ಓಡ್ ಹೋಗಿರೋ ಮಗಳು ಮತ್ತೆ ಮನೆಗೆ ಬಂದು ಕೂತಿದ್ದಾಳೆ ಅಂತ ಮಾತಾಡ್ಕೋಬಾರ್ದಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಹೊರಡು ಇಲ್ಲಿಂದ. ಅಜ್ಜಿ, ನಿನ್ ಸೊಸೆಗೆ ಸುಮ್ನೆ ಇರಕ್ ಹೇಳು. ತುಂಬಾ ಅವಮಾನ ಮಾಡ್ತಿದ್ದಾರೆ. ಅವ್ರಿಗೇನು ಚಾಡಿ ಹೇಳೋದ್ ನೀನು? ಇಷ್ಟೊಂದು ಸ್ವಾಭಿಮಾನ ಇರೋಳು ಹೋಗ್ತಾ ಇರ್ಬೇಕಷ್ಟೇ. ನೀನು ಕೋಟ್ಯಾಧೀಶ್ವರನ್ನ ಕಟ್ಕೊಂಡಿದೀಯಲ್ಲ, ಮತ್ತ್ಯಾಕೆ ಇಲ್ಲಿದ್ಯಾ? ಹೋಗಿ ನಿನ್ ಬಂಗ್ಲೆಲಿರು. ಆ ನಿನ್ ಕೋಟ್ಯಾಧೀಶ್ವರ ಗಂಡನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತಿರುವಾಗ ನಿಂದೇನೆ? ಅವ್ನ್ 1000 ಹೇಳ್ತಾನಮ್ಮ, ಎಲ್ಲನೂ ಕೇಳ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಕಟ್ಕೊಂಡ್ಮೇಲೆ ಕೇಳಲೇಬೇಕು. ನೀನ್ ಇವತ್ತಿಲ್ಲಿಂದ ಹೋಗ್ಬೇಕಷ್ಟೇ. ಅಮ್ಮ, ನೀನು ಎಮೋಷ್ನಲ್ ಆಗಿ ಯೋಚನೆ ಮಾಡಬೇಡ. ನಿನ್ನ ಫೋಕಸ್ ಏನಿದ್ರು ಕಾರ್ತಿಕ್ ಫ್ಯೂಚರ್ ಆಗಿರಬೇಕು. ಹ್ಯಾಸ್ ಇಟ್ ಇಸ್, ಆ ಸತ್ಯ ಈ ಕೋಟೆ ಮನೆಗೆ ಯಾವತ್ತಿದ್ರೂ ಒಳ್ಳೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. 6 ತಿಂಗಳು ಅಗ್ರಿಮೆಂಟ್ ಬರೆಸ್ಕೊಂಡಿದ್ಯಾ? ಅಕಸ್ಮಾತ್ ನೀನೇನಾದ್ರೂ ಅದನ್ನ ಮರೆತ್ರೆ ಕಾರ್ತಿಕು ಅವನ್ ಸುಖ ಸಂತೋಷದ ಭವಿಷ್ಯದ ಬಗ್ಗೆ ಮರಿಬೇಕಾಗುತ್ತೆ. ವಾಟ್? ಏನಂಗಂದ್ರೆ? ಸರ್, ನಾನು ನಿಮ್ಮ ಸ್ಟೂಡೆಂಟ್ ಆಗಿ ಮಾತಾಡ್ತಾ ಇರೋದು. ಎಲ್ ಸರ್ ನೀವು? ಟ್ಯೂಷನ್ ಕೊಡೋರು ಪತ್ತೆನೇ ಇಲ್ಲ. ರಿತು, ಹಬ್ಬದ ಮೇಲೆ ಹಬ್ಬ ಬಂತಲ್ವಾ, ಅದಕ್ಕೆ ಪಾಠ ಇರಲಿಲ್ಲ ಅಷ್ಟೇ. ಹಾಗಂತ ಪಾಠ ಮಿಸ್ ಮಾಡೋಕ್ಕಾಗತ್ತಾ? ಆಮೇಲೆ ನಾನು ಫೇಲ್ ಆದರೆ ನಿಮ್ಗೆ ತಾನೇ ಕೆಟ್ಟ ಹೆಸರು. ಅದೇ ನನಗೆ ಭಯ. ಕೆಟ್ಟ ಹೆಸರು ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಸರಿ, ಯಾವಾಗಿಂದ ಪಾಠ ಶುರು ಮಾಡೋಣ? ಅದಕ್ಕೆ ಮುಹೂರ್ತ ನೋಡ್ಬೇಕಾ ಸರ್? ಕೇಳಿದ್ದಕ್ಕೆ ಉತ್ತರ ಕೊಡೋರಿತ್ತು, ಎಕ್ಸ್ಟ್ರಾ ಮಾತಾಡಬೇಡ. ಏನೇ ಇವತ್ತಿಂದನೇ ಪಾಠ ಶುರು ಮಾಡ್ತೀನಿ ಬಿಡು. ಇನ್ಮೇಲೆ
ಆಮೇಲೆ ನೋಡ್ತೀರಿ ಸರ್ ಈ ರಿತುನ. ನಿಮಗೆ ಶಾಕ್ ಆಗುತ್ತೆ. ನನಗೆ ಆಲ್ರೆಡಿ ಬೇಕಾದ ಶಾಕ್ ಕೊಟ್ಟಿದ್ಯಾ, ಈ ಸಲ ಅದು ಚೆನ್ನಾಗಿ ಓದಿ ಸರ್ಪ್ರೈಸ್ ಕೊಡು ಸಾಕು. ಓಕೆ ಸರ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಕ್ಲಾಸ್ ಮಾತ್ರ ಮಿಸ್ ಮಾಡಬೇಡಿ, ಬಂದ್ಬಿಡಿ. ಆಮೇಲೆ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತೆಲ್ಲ ಅನ್ಕೋಬೇಡಿ. ಖಂಡಿತ ನಿಮಗಂತೂ ವೇಟ್ ಮಾಡ್ತಿರಲ್ಲ, ಆದರೆ ಪಾಠನ ಕಲಿಯೋಕ್ಕೆ ನಾನಂತೂ ವೇಟ್ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅವಳು ನನ್ನ ಮೊಮ್ಮಕ್ಕಳೇ. ಈ ವಿಚಾರದಲ್ಲಿ ನೀನು ನನ್ನ ತಡಿಬೇಡ, ನಾನು ಹೋಗೋಳೆ. ನಾನಂತೂ ದಿವ್ಯನ್ ಬಗ್ಗೆ ತಿಳ್ಕೊಳ್ಳೋದಿಕ್ ಬರಲ್ಲ ಅತ್ತೆ. ತಿಳ್ಕೊಂಡು ನನ್ಗೇನು ಆಗ್ಬೇಕಾಗಿಲ್ಲ. ನಿನ್ನನ್ನು ಯಾರು ಬಾ ಅಂದ್ರು ಮಾರಾಯ್ತಿ. ನೀನು ದೇವಸ್ಥಾನಕ್ಕೆ ಪ್ರಸಾದ ಮಾಡಿಕೊಡೋದು, ಹೂ ಕಟ್ಟೋದು, ಇದನ್ನೆಲ್ಲ ನೋಡ್ಕೊ. ಸಹಾಯಕ್ಕೆ ಬೇಕು ಅಂದರೆ ಪಕ್ಕದ ಮನೆಯವ್ರನ್ನ ಯಾರಾದರೂ ಕರ್ಕೊಳ್ಳೆ. ನಾನು ಆ ದಿವ್ಯನ ಮನೆಗೆ ಕಾಕ್ರೋಚ್ನ ಕರ್ಕೊಂಡು ಹೋಗ್ತೀನಿ. ನಿಜ ಏನು ಅಂತ ನಾನು ತಿಳ್ಕೊಬೇಕು. ನಾನ್ ನಿನ್ನ ಹತ್ರ ಸುಳ್ಳು ಹೇಳ್ತೀನಾ? ಮದರ್ ಪ್ರಾಮಿಸ್ ದಿವ್ಯಾ, ಅಪ್ಪನ್ ಮೀಟ್ ಮಾಡೋದು ಇಂಪಾಸಿಬಲ್. ಯಾಕೆ ಇಂಪಾಸಿಬಲ್? ಯಾಕಂದ್ರೆ ಅವರು ಊರಲ್ಲೇ ಇಲ್ಲ, ಫಾರಿನ್ ಟ್ರಿಪ್ಗೆ ಹೋಗ್ಬಿಟ್ಟಿದ್ದಾರೆ. ಸರಿ ಬಿಡು. ದಿವ್ಯಾ, ಹಳ್ಳಿಗೆ ಹೋಗೋಣವಾ? ನಿಮ್ಮಪ್ಪ ಟ್ರಿಪ್ ಮುಗಿಸ್ಕೊಂಡು ಬರೋವರೆಗೂ ಕಾಯೋಣ. ಅಯ್ಯೋ, ಅವ್ರು ಯಾವಾಗ ಎಲ್ಲಿಗೆ ಬರ್ತಾರೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ಕಾಯ್ಕೊಂಡು ಕೂರಕ್ಕಾಗತ್ತಾ ದಿವ್ಯಾ? ಅಷ್ಟ್ ದೊಡ್ಡ ಮನುಷ್ಯನ್ ಸೊಸೆ ಆದ್ಮೇಲೆ ಕಾಯ್ಬೇಕಲ್ಲಪ್ಪ. ಕಾಯ್ತೀನಿ. ಇವಳೇನೇ ಹೇಳಿದ್ರು ಮತ್ತೆ ಅಲ್ಲಿಗೆ ಬರ್ತಿದ್ದಾಳಲ್ಲಪ್ಪ. ಹೆಂಗ್ ಇವಳನ್ನ ಹಳ್ಳಿಗೆ ಹೋಗಕ್ ಒಪ್ಸೋದು? ನೋಡು ಬಾಲ, ನಿಮ್ಮ ಅಪ್ಪಂಗೆ ಹೇಳ್ಬಿಡು ನಿಮ್ ಸೊಸೆ ನಿಮ್ಮನ್ನ ನೋಡಕ್ಕೆ ಕಾಯ್ತಿದ್ದಾಳೆ ಅಂತ. ಅವರೆಲ್ಲ ನಮಗ್ ಸಿಗ್ತಾರ ದಿವ್ಯಾ? ಮಾತಾಡೋದಾದ್ರೆ ಅವ್ರ ಮ್ಯಾನೇಜರ್ ಹತ್ರನೋ ತಾತನ ಹತ್ರನೋ ಹೇಳ್ಬೇಕಷ್ಟೇ. ತಾತಂಗೆ ಲಾಸ್ಟ್ ವೀಕ್ ಫೋನ್ ಮಾಡಿದ್ರಂತೆ, ತಾತ ನಮ್ ವಿಚಾರ ಎಲ್ಲ ಹೇಳ್ಬಿಟ್ರಂತೆ. ನನ್ ವಿಚಾರನ ಏನಂತ ಹೇಳಿದಾರೆ? ನಾನ್ ಹಳ್ಳಿಯಿಂದ ಓಡ್ ಬಂದಿದ್ದೀನಿ ಅಂತ ಹೇಳಿದ್ರ? ಇಲ್ಲ ದಿವ್ಯಾ, ಹಾಗೆಲ್ಲ ಹೇಳಿಲ್ಲ. ಮತ್ತೆ ತಾತ ನನ್ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ರ? ಡೌಟೇ ಬೇಡ ದಿವ್ಯಾ, ತಾತ ನಿನ್ ಬಗ್ಗೆ ಎಲ್ಲಾನು ಪಾಸಿಟಿವ್ ಆಗಿ ಹೇಳಿರೋದು. ತಾತ ನಿನ್ ಮನೆ ಬಿಟ್ಟು ಬಂದಿದ್ಯಾ ಅಂತ ಅಪ್ಪಂಗೆ ಹೇಳಿಲ್ಲ. ಅವರೇ ನಿನ್ನ ತವ್ರ ಮನೆಗೆ ಹಬ್ಬಕ್ಕೆ ಕಳಿಸಿದ್ದಾರೆ ಅಂತ ಮ್ಯಾನೇಜ್ ಮಾಡ್ಬಿಟ್ಟು ಹೇಳಿದ್ದಾರೆ. ಹಾಗಿದ್ರೆ ಎಲ್ಲ ನೈಸಾಗಿ ನಡೀತಿದೆ ಅಂತ ಆಯ್ತು. ತಾತ ಹೇಳಿರೋದನ್ನ ಕೇಳಿ ನಿಮ್ಮ ಅಪ್ಪಂಗೆ ನನ್ನ ಮೇಲೆ ನಂಬಿಕೆ ಬಂದಿರ್ತಲ್ವಾ? ಹೌದು, ಅದಕ್ಕೆ ಅಲ್ವಾ ನಾವು ಹಳ್ಳಿಗೆ ಹೋಗೋಣ ಅಂತ ಹೇಳ್ತಿರೋದು. ಇನ್ನೊಂದು ಸ್ವಲ್ಪ ತಾತನ್ ನಾವು ಇಂಪ್ರೆಸ್ ಮಾಡ್ಬಿಟ್ರೆ ನಮ್ ಲೈನು ಫುಲ್ ಕ್ಲಿಯರು. ನಾವೀಗ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಕೈಗೆ ಬಂತು ಬಾಯಿಗೆ ಬರಲ್ಲ ದಿವ್ಯಾ. ನೋಡು, ನಾವು ಹಳ್ಳಿಗೆ ಹೋದ್ರೇನೆ ಎಲ್ಲಾನು ಚೆನ್ನಾಗಾಗೋದು. ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೆಲ್ಲಾನು ಕಳ್ಕೊಳ್ಳೋ ತರ ಆಗ್ಬಿಡ್ಬಾರ್ದು. ಪ್ಲೀಸ್ ಬೇಬಿ, ಹಳ್ಳಿಗೆ ವಾಪಸ್ ಹೋಗ್ಬಿಡೋಣ. ನಿನಗೆ ಹೇಳ್ತಾ ಇದೀನಲ್ಲ, ನೀನ್ ತಲೆನೇ ನೆಟ್ಗಿಲ್ಲ. ಎಲ್ಲ ನನ್ನ ಕರ್ಮ. ಏನ್ ನುಲಿತಾ ಇದೆಯಾ? ಸ್ಟ್ರೇಟ್ ಆಗಿ ನಿಂತ್ಕೋ. ಹಿಡ್ಕೋದಿನ
ಸ್ವಲ್ಪ ಗಟ್ಟಿಯಾಗಿ ಇಟ್ಕೋ ಸತ್ಯ, ಉದ್ರೋಗುತ್ತಿಲ್ಲ ಅಂದ್ರೆ. ನದೀಂ ಧೀಂತನ ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ನದೀಂ ಧೀಂತನ ನದೀಂ ಧೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ ತಾಕಿತ ತರಿಕಿತ ಎನ್ನುತ್ತಿದೆ ಈ ಹೃದಯ ಮೃದಂಗ ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ ತರಂಗ ಈ ಕಣ್ಣಿನ ಕವನ ಓದೋ ಹುಡುಗ ಏನಿದು ಇವತ್ತೇನು ಕಿರಿಕ್ ಮಾಡದೆ ಇಷ್ಟು ನೀಟಾಗಿ ಪಾಠ ಕೇಳಿಸ್ಕೊಂತಿದ್ದಾಳಲ್ಲ. ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಬಿಟ್ನಾ? ಹಬ್ಬ, ದಿವ್ಯಾ ಕೊನೆಗೂ ಹಳ್ಳಿಗೆ ಬರೋಕ್ಕೆ ಒಪ್ಕೊಂಡ್ಲು. ಎಮರ್ಜೆನ್ಸಿ ಅನ್ನೋದು ಎಲ್ಲದಕ್ಕೂ ಪರಿಹಾರ. ಬೆಂಕಿ ಬೀಳದೆ ಈ ದಿವ್ಯನ ಹತ್ರ ಯಾವ ಕೆಲಸನೂ ಆಗಲ್ಲ. ಬಾಬಯ್ಯ, ಕಾರಿನ ಜಾಸ್ತಿ ದೂರ ಮುಂದಕ್ಕೆ ಹೋಗಕ್ಕಾಗಲ್ಲ. ನಾವು ಹೇಳಿದ ರೇಟ್ಗಿಂತ ಆಲ್ರೆಡಿ 2 ಕಿಲೋಮೀಟರ್ ಜಾಸ್ತಿನೇ ಬಂದ್ಬಿಟ್ಟಿದ್ದೀವಿ. ಹೌದೇನೋ, ಈಗ ಇವಳು ನಿಲ್ಸೋದು ಹೇಗೆ? ಏನದು ನಿಮ್ಮಿಬ್ರದ್ದು ಗುಸುಗುಸು ಮಾತು? ಏನಿಲ್ಲ ದಿವ್ಯಾ, ಅದು ಗಂಡಸ ಪ್ರಾಬ್ಲಮ್. ಏನಿಲ್ಲ ಬಿಡು. ಬಿಟ್ಟೆ. ಯಾಕೆ ಗೊತ್ತಾ, ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಬಾಲ, ಏನೇ ಆದ್ರೂ ನೀನು ನನ್ನ ಎಕ್ಸ್ಪೆಕ್ಟೇಷನ್ ಮೀರಿದ ಕೆಲಸ ಮಾಡಿದ್ಯಾ. ಅದಕ್ಕೆ ಅಂತ ಒಳ್ಳೆ ಕೆಲಸ ನಮ್ಮ ಬಾಬಯ್ಯ ಏನ್ ಮಾಡ್ದ? ಕಾರಲ್ಲಿ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದನಲ್ಲ, ಅದೇ ವಿಷಯ.
ಇಲ್ಲ ಅಂದ್ರೆ ಬಸ್ಸು ಲಾರಿ ಅಂತ ನೋಡ್ದೆ ಅದ್ರಲ್ಲೇ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಥ್ಯಾಂಕ್ ಗಾಡ್ ಈ ಸಲ ಒಳ್ಳೆ ಕೆಲಸ ಮಾಡಿದ್ದಾನೆ. ಇವತ್ತು ಅದೇ ಗತಿನೇ. ಒಂದೇ ಒಂದು ನಿಮಿಷ ದಿವ್ಯಾ, ಬಂದ್ಬಿಟ್ಟೆ. ಡ್ರೈವರ್ ಅಣ್ಣ ನೀವು ಹೋಗಿ. ಏ ಚೋಟು, ಏನ್ ನಡೀತಾ ಇದೆ? ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಹೆಣ್ಣು ಅಂದಮೇಲೆ ಸಮಚಿತ್ತವಾಗಿರಬೇಕು, ಯಾವಾಗಲೂ ಎಡವಟ್ಟು ಮಾಡ್ಕೊಳ್ಳೋದೇ ಅಲ್ಲ. ಕ್ಷಮಿಸಿ. ನಿನ್ನ ಕೈ ಸರಿ ಹೋಯ್ತಾ? ಪರವಾಗಿಲ್ಲ. ಹೆಚ್ಚು ಅಂದರೆ ಇವತ್ತೊಂದಿನ, ನಾಳೆ ಅಷ್ಟರಲ್ಲೆಲ್ಲ ಸರಿ ಹೋಗ್ಬಿಡುತ್ತೆ. ಮತ್ತೆ ನಾನು ಎಲ್ಲ ಕೆಲಸನೂ ಮಾಡಬಹುದು. ಕೇಳಿದಷ್ಟಕ್ಕೆ ಮಾತ್ರ ಉತ್ತರ ಕೊಡು. ನಾಳೆ ನಮ್ಮ ಮಹಿಳಾ ಮಂಡಳದ ಗೆಟ್ ಟುಗೆದರ್ ಇದೆ. ಅದಕ್ಕೆ ನಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ದೀವಿ. ಅಂದರೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹಾಗೆ ನೋಡಿದ್ರೆ ಈಗ ನೀನು ನಮ್ಮ ಮನೆಯವಳೆ. ನಿನ್ನ ಕೈಗೇನು ಪ್ರಾಬ್ಲಮ್ ಇಲ್ಲ ಅಂದರೆ ನೀನು ಬರಬೇಕಾಗತ್ತೆ. ಸೀತಮ್ಮ, ನನ್ನ ಕೈಗೇನು ತೊಂದರೆ ಇಲ್ಲ, ನಾನು ಬರ್ಬೋದು. ಹಾಗಾದರೆ ನಾಳೆ ನೀನು ಬಾ. ಕೋಟೆ ಮನೆ ಸೊಸೆಗೆ ಒಂದು ಸ್ಟೇಟಸ್ ಇದೆ, ಅದರ ತಕ್ಕ ಹಾಗಿರಬೇಕು. ಅದೇ ಕಷ್ಟ ನೋಡಿ. ನನಗೆ ಈ ಪಾರ್ಟಿ ಗೆಟ್ ಟುಗೆದರ್ ಎಲ್ಲ ಅಭ್ಯಾಸನೇ ಇಲ್ಲ. ಕೇಳಿದ್ದೀನಿ ಅಷ್ಟೇ, ನಾನು ಎಲ್ಲೂ ಹೋಗಿಲ್ಲ. ಅದಕ್ಕೆ ನಾನು ಬರಲೇಬೇಕಾ ಸೀತಮ್ಮ? ನಾನು ಬರಲಿಲ್ಲ ಅಂದರೂ ನಡೆಯುತ್ತೆ ಅನ್ನೋದಾದರೆ. ನೀನು ಬರಲಿಲ್ಲ ಅಂದರೆ ಪ್ರೋಗ್ರಾಮ್ ಏನು ನಿಲ್ಲಲ್ಲ. ಆದರೆ ನಮ್ಮ ಮನೆ ಸೊಸೆಯಾಗಿ ಕೆಲವೊಂದಷ್ಟನ್ನು ನಿಭಾಯಿಸಬೇಕಾಗತ್ತೆ. ಆಗಲೇ ಸಮಾಜಕ್ಕೆ ನೀನು ಗುರುತು ಸಿಗೋದು. ಅತ್ತೆ ಬರಲೇಬೇಕು ಅನ್ನೋ ಥರ ಹೇಳ್ತಾ ಇದ್ದಾರೆ. ಆದರೆ ನಾನು ಮೊದಲೇ ಎಡವಟ್ಟು ಅಲ್ಲಿ ಹೋಗಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ? ನಿನಗೆ ಇದೊಂದು ಪರೀಕ್ಷೆ ಅಂತ ಅನ್ಕೋ. ಮತ್ತ್ಯಾಕೆ ಇಲ್ಲಿ ನಿಲ್ಸೆ? ಇದು ನಿನ್ನ ಹಳ್ಳಿ ಅಲ್ಲ ತಾನೆ? ಅಲ್ಲ ಅಂತಾನೆ ನಿಲ್ಸಿದ್ದು. ಆ ಟಿ ನಮ್ಮೂರ್ಗೆ ಹೋಗಲ್ಲ, ನಾವು ಬೇರೆ ರೂಟ್ ತಗೋಬೇಕು. ಬಾಲ, ಇವತ್ತು ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ಚುಚ್ಚಿ ಸಾಯ್ಸೋಣ ಅನ್ನೋಷ್ಟು ಕೋಪ ಬರ್ತಿದೆ. ದಿವ್ಯಾ, ನಮ್ಮ ತಾತ ನಿನ್ನ ಇದನ್ನೇ ಅಲ್ವಾ ಕಲಿ ಕಲಿ ಅಂತಿರೋದು. ಸ್ವಲ್ಪ ಕೋಪ ಕಡಿಮೆ ಮಾಡ್ಕೋ ಚಿನ್ನ. ನಾನು ತಾಳಿ ಕಟ್ಟಿದ ಗಂಡ, ನಾನೇ ಸತ್ತೋಗ್ಬಿಟ್ರೆ ನಿನ್ ಮುತ್ತೈದೆ ತನ ಹೋಗ್ಬಿಡಲ್ವಾ?
ಹೆಣ್ಣಿಗೆ ಮುತ್ತೈದೆತನ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಗಂಡ್ಸಾಗಿ ನಿನ್ಗೆ ಹೇಳ್ಕೊಡ್ಬೇಕಾ? ಲೆಕ್ಚರ್ ಕೊಡೋದ್ ಬಿಟ್ಟು ಕೆಲಸ ನೋಡು. ಇಲ್ಲ ಅಂದ್ರೆ ಹೇಳಿದ್ನೆ ಮಾಡಿ ತೋರ್ಸೋಳ್ ನಾನು. ಯಾವ್ದಕ್ಕೂ ಕೇರ್ ಮಾಡಲ್ಲ. ಬಾಬಯ್ಯ, ವಿಷಯ ಅಂತರ ಹೋಗ್ತಾ ಇದೆ. ಸುಮ್ಮನೆ ಯಾಕೆ ಅದಕ್ಕೆ BP ರೈಸ್ ಮಾಡಿಸ್ತೀಯಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಜೀವ ಕೊನೆ ಯಾರಪ್ಪ? ಸುಮ್ಮನೆ ಬಂದ್ ಕೆಲಸ ನೋಡು. ಅಜ್ಜಿ, ದಿವ್ಯಕ್ಕ ಏನೋ ಕಿರಿಕ್ ಮಾಡ್ತಾ ಇದ್ದಾಳೆ ಅಲ್ವಾ? ಮಾಡ್ದೆ ಇನ್ನೇನ್ ಮಾಡ್ತಾಳೆ? ಕನ್ನಡಿಲಿರೋ ಗಂಟು ನಿಜ ಅನ್ಕೊಂಡ್ರೆ ಹೀಗೆ ಆಗೋದಪ್ಪ. ಪಾಪ ನಮ್ ದಿವ್ಯಕ್ಕ. ಬರ್ತಾ ದೊಡ್ಡ ಗಾಡಿ, ಆಮೇಲೆ TT ಹತ್ಕೊಂಡ್ರು. ಈಗ ಅದನ್ನು ಇಳಿದ್ಬಿಟ್ಟು ಹೋಗ ಬರೋ ಗಾಡಿಗೆಲ್ಲ ಕೈ ತೋರಿಸ್ತಾ ಇದ್ದಾರೆ. ನೋಡಿದ್ರೆ ಶುದ್ಧ ಹಬ್ಬೆ ಪಾರಿಗಳ ತರ ಕಾಣಿಸ್ತಾ ಇದ್ದಾರೆ. ನನಗಂತೂ ನಾನು ಅನ್ಕೊಂಡಿರೋ ಡೌಟು ನಿಜ ಆಗ್ತಾ ಇದೆ. ಏನಜ್ಜಿ ನಿನ್ ಡೌಟು? ನೋಡಲಿ. ದೇವ್ರು ನಿನ್ನ ರಿಪೇರಿ ಮಾಡೋ ಕೆಲಸ ನನಗ್ ತಗ್ಲಾಕಿದಾನೆ. ಕಾಕು, ಇದು ಹೆಂಗೆ? ಬೆಂಕಿ. ಈ ಗೆಟಪ್ಪಲ್ಲಿ ಆ ದಿವ್ಯನ್ಗೆ ಬಾಲನ್ಗೆ ನಮ್ ಪರಿಚಯ ಗುರ್ತು ಏನು ಸಿಗಲ್ಲ ಅಲ್ವಾ? ನಮ್ಮ ತಾಯಣೆ ಸಿಗಲ್ಲ. ಆ ದಿವ್ಯಕ್ಕಂಗಂತೂ ತಲೆಯಲ್ಲಿ ಮೆದ್ದಿದ್ಯಾ ಇಲ್ವಾ ಅನ್ನೋದೇ ನನಗೆ ಡೌಟು. ಅಂತದ್ರಲ್ಲಿ ಈ ಗೆಟಪ್ಪಲ್ಲಿ ನಿಮ್ಮನ್ ಕಂಡಿಡಿಯೋದು ಚಾನ್ಸೇ ಇಲ್ಲ ಬಿಡಿ. ಆ ದಿವ್ಯ ತಲೆಯಲ್ಲಿ ಮಿದುಳು, ಅದ್ರಲ್ಲಿ ಬುದ್ಧಿ ಅನ್ನೋದೇನಾದ್ರೂ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇತ್ತ? ಅದು ನಿಜಾನೇ. ಅಲ್ಲ ಅಜ್ಜಿ, ನನ್ ಗೆಟಪ್ ಬಗ್ಗೆ ನೀನ್ ಏನು ಹೇಳಲೇ ಇಲ್ಲ. ಇವ ಯಾವ ಊರಿನ ಗಂಡು ಕಾಣಮ್ಮೋ, ಜಿಗಿ ಚಿಕ್ಕಿ 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 ಹೇಳೋದೇನೋ ಕಾಕು. ಸೂಪರ್. ಸರಿ ನಡಿ, ಮತ್ತೆ ಇನ್ ಲೇಟ್ ಮಾಡಿದ್ರೆ ಅವ್ರ ಫಾಲೋ ಮಾಡೋದ್ರಲ್ಲಿ ನಾವ್ ಲೇಟ್ ಆಗ್ಬಿಡ್ತೀವಿ. ಬೇಗ ಹೋಗೋಣ. ಮರ್ತೆ ಹೋಗಿದ್ದು ನಡಿಯಪ್ಪ. ನೀನಲ್ದೆ ಇಷ್ಟೊತ್ತಿಗೆ ಬೇರೆಯವ್ರು ಯಾರ್ಯಾರು ಆಗಿದ್ದಿದ್ರೆ ನಾವಿವಾಗ ರೊಮ್ಯಾಂಟಿಕ್ ಪ್ಲೇಸ್ ಅಲ್ಲಿ ಇರ್ತಿದ್ವಿ. ರಿತು, ಏನ್ ರಿತು? ಇವತ್ ನೀನು ಏನು ಮಾತಾಡ್ಬೇಡ. ಎಲ್ಲ ನಾನ್ ಮಾತಾಡ್ತೀನಿ. ಅದರ ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ. ಮನ್ಸಿಟ್ಟು ಕೇಳಿಸ್ಕೊ. ಅಂಡರ್ಸ್ಟ್ಯಾಂಡ್? ನೀನ್ ಸ್ವಲ್ಪ ಗಮನ ಇಟ್ಟು ಕಲಿ. ರಾಕಿ ಎಂತ ಒಳ್ಳೆ ಸ್ಟೂಡೆಂಟ್ ಅಂತ ನಿನಗೆ ಗೊತ್ತು. ಅವನ ಹತ್ರ ಕಲಿತಾ ಇದೀಯಾ ಅಂದ್ರೆ ಅದಕ್ಕೆ ಬೇಕಾದ ಶಿಸ್ತು, ಗಾಂಭೀರ್ಯತೆ ನಿನ್ನ ಹತ್ರ ಇರ್ಬೇಕು. ಆಯ್ತು ಅದಕ್ಕೆ. ಜೊತೆಗೆ ರಾಕಿ ಇಲ್ಲಿಗೆ ಬರೋದಕ್ಕೆ ರೆಕಮೆಂಡ್ ಮಾಡಿದ್ ನಾನು. ನೀನ್ ಚೆನ್ನಾಗಿ ಓದಿಲ್ಲ ಅಂದ್ರೆ ಅದ್ರ ಹೊಣೆ ನಂದು ಮತ್ತೆ ರಾಕಿದಾಗಿರುತ್ತೆ. ಅದನ್ ಮರಿಬೇಡ. ಸರಿ ಅದಕ್ಕೆ. ರಾಕಿ, ನಾನ್ ನಿನ್ನನ್ನು ಹುಡ್ಕೊಂಬಂದಿದ್ ವಿಚಾರನೇ ಮರ್ತ್ಬಿಟ್ಟೆ ನೋಡು. ಅದು ನನಗೊಂದು ಪದದ ಅರ್ಥ ಬೇಕಿತ್ತು. ನಿನಗೆ ಗೊತ್ತಿದ್ರೆ ಕೇಳೋಣ ಅಂತ ಬಂದೆ. ಪದದ ಅರ್ಥನಾ? ಏನ್ ಸತ್ಯ ಅದು?
ಅದು ಸಖಿ ಭಾರ್ಯ ಅಂದ್ರೆ ಏನು ಅಂತ ಗೊತ್ತಾ? ಸಖಿ ಭಾರ್ಯನ ಯಾವ ಭಾಷೆ ಅದು? ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಅದನ್ನ. ಸಖಿ ಅಂದ್ರೆ ಸ್ನೇಹಿತೆ ಅಂತ ಅಲ್ವಾ? ಹೌದು, ಮೋಸ್ಟ್ಲಿ ಅದೇ. ನನಗೂ ಸರಿಯಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ಸಂಸ್ಕೃತ ಭಾಷೆ ಅನ್ಸುತ್ತೆ. ನಾನು ವಿಚಾರಿಸ್ಬಿಟ್ಟು ಹೇಳಲಾ? ಸರಿ, ವಿಚಾರಿಸ್ಬಿಟ್ಟು ಹೇಳು. ನಾನೇನು ಹೊರಡ್ತೀನಿ, ನೀವು ಪಾಠ ಮುಂದುವರಿಸಿ. ರಿತು, ರಾಕೇಶಿಗೇನು ತೊಂದರೆ ಮಾಡದೆ ಪಾಠ ಹೇಳಿಸ್ಕೋ. ರಾಕಿ, ಗೊತ್ತಾಯ್ತಲ್ಲ? ಏನಜ್ಜಿ ಇನ್ನು ಕ್ಯಾರೆಕ್ಟರ್ ಅಲ್ಲೇ ಇದ್ದಂಗಿದ್ಯಾ? ಈ ಕಾಕ್ರೋಚು ಇಲ್ಲಿರೋವರೆಗೂ ಇದೇ ಕ್ಯಾರೆಕ್ಟರ್ ಇರ್ಬೇಕಲ್ವಾ ನಾವು? ಅದು ನಿಜಾನೇ ಬಿಡು. ಅಜ್ಜಿ, ಇಲ್ಲಿ ಉಳ್ಕೊಳ್ಳೋದಕ್ಕೆ ಬೇರೆಯವ್ರ ಮನೇಲಿ ವ್ಯವಸ್ಥೆ ಆಗುತ್ತಂತೆ, ಆದರೆ ಅಲ್ಲಿವರೆಗೂ ಇಲ್ಲೇ ಇರಿ ಅಂತಂದ್ರು. ಕ್ಷಮಿಸಿ ಅಜ್ಜಿ, ನನಗೆ ಇದಕ್ಕಿಂತ ಒಳ್ಳೆ ಜಾಗನ ಹುಡ್ಕಕ್ಕಾಗಲಿಲ್ಲ. ನೀನ್ ಯಾಕಪ್ಪ ಬೇಜಾರು ಮಾಡ್ಕೋತೀಯ ಅದಕ್ಕೆ? ನಿಮ್ಮನ್ನ ಈ ರೀತಿ ಇಲ್ಲಿ ನೋಡೋದಕ್ಕೆ ಮನ್ಸಿಗೊಂಥರ ಆಗುತ್ತೆ. ಇಲ್ಲಿ ಯಾವ ವ್ಯವಸ್ಥೆನೂ ಸರಿಯಾಗಿಲ್ಲ, ನಿಮ್ಗೆಲ್ಲದಕ್ಕೂ ಕಷ್ಟ ಆಗುತ್ತೆ. ಇದ್ಯಾವ ಸೀಮೆ ಕಷ್ಟನೋ? ಜೀವನದಲ್ಲಿ ನಾನು ಎಂತೆಂಥ ಕಷ್ಟಗಳನ್ನ ಅನುಭವಿಸಿದ್ದೀನಿ ಗೊತ್ತಾ? ಅದ್ರ ಮುಂದೆ ಇದು ಜುಜುಬಿ. ಅಜ್ಜಿ, ನಿಮ್ ಜೀನ್ಸು ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ. ಅದಕ್ಕೆ ನಮ್ ಸತ್ಯನು ಯಾವುದೇ ಸಿಚುಯೇಷನ್ ಬಂದ್ರು ನಿಮ್ಮಾಗೆ ಧೈರ್ಯವಾಗಿರ್ತಾಳೆ. ಸತ್ಯ ಯಾರ ಮೊಮ್ಮಗಳು ಅಲ್ವೋ? ನಾವಿಲ್ಲಿ ಬಂದ್ಬಿಟ್ಟು ಅದು ಚೆನ್ನಾಗಿಲ್ಲ, ಉಳ್ಕೊಳ್ಳೋಕೆ ಜಾಗ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡೋಕ್ಕೆ ನಾವೇನು ಪಿಕ್ನಿಕ್ಗೆ ಬಂದಿದ್ದೀವಿ. ಇಲ್ಲಿ ನಾವು ಬಂದಿರೋ ಕೆಲಸದ ಕಡೆ ಗಮನ ಕೊಡು, ಗಮನ. ಅದು ನಿಜಾನೇ. ಅಲ್ಲ ಅಜ್ಜಿ, ಈ ದಿವ್ಯಕ್ಕ ತಾನಾಗೆ ಬಾಲನ್ ನಂಬಿ ಮೋಸ ಹೋಗಿರ್ಬೋದಾ, ಅಥವಾ ಆ ಬಾಲನೇ ಏನೇನೋ ಹೇಳಿ ತಲೆ ಕೆಡ್ಸಿರ್ಬೋದಾ? ಈಗಿನ ಪರಿಸ್ಥಿತಿ ನೋಡಿದ್ರೆ ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದರೆ ಅದು ಹೀಗೆ ಆಗಿದೆ ಅನ್ನೋ ತೀರ್ಮಾನಕ್ಕೆ ನಾವು ಈಗಲೇ ಬರೋದು ಬೇಡ. ಗಾದೆ ಮಾತೆ ಇದೆಯಲ್ಲಪ್ಪ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ. ಅಮೂಲ್ ಬೇಬಿ, ನಾನೊಂದು ಪ್ರಶ್ನೆ ಕೇಳಲ್ಲ? ಸತ್ಯ, ಈ ಟೈಮಲ್ಲಿ ಏನಿನ್ ಪ್ರಶ್ನೆ? ನಿಂಗೆ ಸುಸ್ತಾಗಿರುತ್ತೆ, ಬಾ ಮಲ್ಕೋಣ. ಆ ಥರ ಅಲ್ಲ, ನಿನ್ ಕೈ ಏಟಾಗಿದೆ, ಆಂಟಿಬಯೋಟಿಕ್ಸ್ ತಗೊಂಡಿರ್ತೀಯ, ಸುಸ್ತಾಗಿರುತ್ತೆ, ನಿದ್ದೆ ಮಾಡೋಣ ಅಂತ ಹೇಳಿದ್ದು. ಸುಮ್ಮನೆ ಏನೇನೋ ಅನ್ಕೋತಾಳೆ. ಈಗೇನೋ ನನ್ನ ಪ್ರಶ್ನೆ ಕೇಳೋ ಬೇಡವೋ? ಸರಿ ಕೇಳು. ನಿನಗೆ ಪ್ರೀತಿ ಬಗ್ಗೆ ಏನ್ ಗೊತ್ತು? ತುಂಬಾ ಗೊತ್ತು. ಅದ್ ಸರಿ, ಅದನ್ನ ಯಾಕೆ ಇವಾಗ ಕೇಳ್ತಾ ಇದೀಯಾ? ತುಂಬಾ ಗೊತ್ತು. ಓಹೋ, ನಿನ್ ಎಕ್ಸ್ ಗರ್ಲ್ ಫ್ರೆಂಡ್ ನ ನೆನ್ಪಿಸ್ಕೊಂಡು ಹೇಳಿದ್ದಾ? ಅದ್ ಪ್ರೀತಿ ಆಗಿರ್ಲಿಲ್ಲ ಅಮೂಲ್ ಬೇಬಿ, ಈಗ್ಲಾದ್ರೂ ಗೊತ್ತಾಗಿರ್ಬೇಕು ನಿನಗೆ. ಬ್ರೇಕಪ್ ಆಗಿದ್ರು ಅವತ್ತಿದ್ದು ಫೀಲಿಂಗ್ಸ್ ನಿಜಾನೇ. ಅದ್ ಹೇಗ್ ನೀನ್ ಲವ್ ಅಲ್ಲ ಅಂತ ಹೇಳ್ತೀಯಾ? ಯಾಕೆ ಅಂದ್ರೆ ಅದ್ ನಿಜವಾದ ಪ್ರೀತಿ ಆಗಿದ್ದಿದ್ರೆ ಹೀಗ್ ಮುಗ್ದೋಗ್ತಾ ಇರ್ಲಿಲ್ಲ. ಹಾಗಿದ್ರೆ ನಿನ್ ಪ್ರಕಾರ ಬ್ರೇಕಪ್ ಆಗಿರೋರೆಲ್ಲ ನಿಜವಾದ ಪ್ರೇಮಿಗಳಲ್ಲ ಅಂತನಾ? ಡೌಟೇ ಬೇಡ. ನಿಜವಾದ ಪ್ರೀತಿಗೆ ಪ್ರಪಂಚನ ಗೆಲ್ಲೋ ಶಕ್ತಿ ಇರುತ್ತೆ, ಇನ್ನ ಪ್ರೀತಿನ ಉಳಿಸ್ಕೊಳ್ಳೋ ಶಕ್ತಿ ಇರಲ್ವಾ? ನೋಡು, ನನ್ನ ಕೈ ಕೊಟ್ಟು ಓಡೋಗಿದ್ದು ನಿಮ್ಮ ಅಕ್ಕ. ಅವಳು ಪ್ರೀತಿ ನಿಜ ಅಲ್ಲ ಅಂತ ಹೇಳು ನಾನು ಒಪ್ಕೋತೀನಿ. ಅದು ಬಿಟ್ಬಿಟ್ಟು ನನ್ನ ಪ್ರೀತಿನೆಲ್ಲ ಡೌಟ್ ಮಾಡ್ಬೇಡ. ಅಷ್ಟಕ್ಕೂ ಪ್ರೀತಿ ಬಗ್ಗೆ ಏನ್ ಗೊತ್ತು ನಿನ್ಗೆ? ಫ್ರೆಂಡ್ಶಿಪ್ ನ ಪ್ರೀತಿ ಅಂತ ಮಿಸ್ಟೇಕ್ ಮಾಡ್ಕೊಂಡವಳು ನೀನು. ಹೂ ದೇವ್ರು, ಹಂಗೆ ಅಂದ್ಕೊಳ್ಳೋಣ. ಆದ್ರೆ ಆ ದೇವ್ರು ನಾನ್ ಯಾರನ್ನ ಇಷ್ಟಪಟ್ನೋ ಅವ್ರ ಜೊತೆನೆ ಯಾಕೆ ಗಂಟು ಹಾಕಿದಾನೆ? ಸೊ ಪ್ರೀತಿಲಿ ನಿನಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದು ನನಗೆ. ಆದ್ರೂ ಇರ್ಲಿ ಅಂತ ನಿನ್ ಹತ್ರ ಪ್ರೀತಿ ಬಗ್ಗೆ ಕೇಳ್ತಾ ಇದ್ದೀನಿ ಅಷ್ಟೇ. ನೀನು ಸ್ಪ್ಯಾನರ್ ಹಿಡಿಯೋದ್ ಬದಲು ಕರಿಕೋಟ್ ಹಾಕ್ಬೇಕಾಗಿತ್ತು. ತಾವೇನಾದ್ರೂ ಲಾಯರ್ ಆಗಿದ್ರೆ ಈ ಆರ್ಗ್ಯೂ ಮಾಡಿ ಗೆಲ್ಲ ಸ್ಕಿಲ್ ಸ್ವಲ್ಪ ಜಾಸ್ತಿನೇ ಯೂಸ್ ಆಗ್ತಾ ಇತ್ತು. ಇವಾಗ ನನ್ ಜೊತೆ ಆರ್ಗ್ಯೂ ಮಾಡೋದ್ ಬಿಟ್ಟು ಡೈರೆಕ್ಟ್ ಆಗಿ ವಿಷಯಕ್ಕೆ ಬಾ. ಏನ್ ಪ್ರಶ್ನೆ ನಿಂದು? ಈ ಹಾಳಾದ ಪ್ರೀತಿ
ಯಾವಾಗ ಯಾರ ಮೇಲಾದ್ರೂ ಆಗ್ಬಿಡುತ್ತಲ್ವಾ? ಯಾಕೆ ನಿನ್ಗಾಗಿ ಫೀಲ್ ಆಗ್ತಾ ಇದೆಯಾ? ನಿನಗೆ ಯಾರ ಮೇಲಾದ್ರೂ ಪ್ರೀತಿ ಆಗಿದ್ಯಾ? ನನ್ಗೇನು ಹೊಸದಾಗಿ ಪ್ರೀತಿ ಆಗ್ಬೇಕಾಗಿಲ್ಲ. ಆಗಿರೋ ಹಳೆ ಪ್ರೀತಿನೇ ನೆಟ್ಟಿಗೆ ದಾರಿಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇವಾಗ ಯಾವ್ದ್ರ ಬಗ್ಗೆ ಕ್ಲಾರಿಟಿ ಬೇಕಮ್ಮ ನಿಂಗೆ? ಅದೇ ಕ್ಲಾರಿಟಿ ನನಗಿಲ್ಲ. ನೋಡೋಣ, ನಾನು ಅನ್ಕೊಂಡಿರೋ ಹಾಗೇನಾದ್ರೂ ಆದ್ರೆ ಬಗೆಹರಿಸೋದಕ್ಕೆ ಇತ್ಯರ್ಥ ಮಾಡೋದಕ್ಕೆ ನಿನ್ ಸಹಾಯ ಬೇಕು. ಭಾರ್ಯ ಸಖಿ ಪದಕ್ಕೆ ನಿನ್ಗೆ ಅರ್ಥ ಗೊತ್ತಿದ್ರೆ ನೀನ್ ಈ ಪ್ರಶ್ನೆನೇ ಕೇಳ್ತಾ ಇರ್ಲಿಲ್ಲ. ಆದ್ರೆ ಏನ್ ಮಾಡೋದು? ನಾನ್ ಕೊಟ್ಟಿರೋ ಒಂದೇ ಒಂದ್ ಚಿಕ್ಕ ಟಾಸ್ಕು ನಿನ್ ಕೈಲಿ ಫಿನಿಶ್ ಮಾಡಕ್ ಆಗ್ತಿಲ್ವೇ? ಪರೀಕ್ಷೆನಾ? ಅಮೂಲ್ ಬೇಬಿ, ನಾನ್ ಬರೋದಂತೂ ಫಿಕ್ಸ್. ಅತ್ತೆ ಹೇಳಾದ್ಮೇಲೆ ಅತ್ತೆ ಮಾತು ತೆಗ್ದು ಹಾಕೋದಕ್ಕೆ ಆಗೋದೇ ಇಲ್ಲ. ಆದ್ರೆ ನನಗೊಂದು ಪ್ರಾಬ್ಲಮ್ಮು. ಏನು? ಅದು ನಾನು ನಿಮ್ಮಂಥವ್ರ ಫಂಕ್ಷನ್ ಎಲ್ಲ ಅಟೆಂಡೇ ಮಾಡಿಲ್ಲ. ನಿಮ್ಮ ಲೆವೆಲ್ ಪಾರ್ಟಿ ಎಲ್ಲ ಹೇಗಿರುತ್ತೆ ಅಂತನೂ ಗೊತ್ತಿಲ್ಲ. ಅಲ್ಲಿ ಹೇಗಿರ್ಬೇಕು ಅಂತ ನನಗೆ ಗೊತ್ತಾಗಲ್ಲ. ನೀನ್ ಸ್ವಲ್ಪ ಟಿಪ್ಸ್ ಕೊಡ್ತೀಯಾ? ಕೋಟೆ ಮನೆ ಲೆವೆಲ್ ಮೇಂಟೈನ್ ಆಗ್ಬೇಕಲ್ವಾ? ಯು ನೋ ವಾಟ್ ಸತ್ಯ, ನಾವ್ ಎಲ್ಲಿದ್ರು ಹೇಗಿದ್ರು ನಾವಾಗಿರ್ಬೇಕು, ಅದು ಮುಖ್ಯ. ಪರಿಸ್ಥಿತಿಗೆ ಹೊಂದ್ಕೊಬೇಕು, ಆದ್ರೆ ಪರಿಸ್ಥಿತಿಗೆ ತಕ್ಕಂಗೆ ಬದಲಾಗಬಾರ್ದು. ಅದೆಲ್ಲ ನನಗೆ ಗೊತ್ತಿಲ್ಲ ಅಮೂಲ್ ಬೇಬಿ. ನೀನ್ ನನಗೆ ಟಿಪ್ಸ್ ಕೊಡ್ಬೇಕು, ಅಲ್ಲಿ ಹೇಗಿರ್ಬೇಕು ಅಂತೆಲ್ಲ ಹೇಳ್ಕೊಡ್ಬೇಕು ಅಷ್ಟೇ. ಓಹೋ ಹಾಗಾ? ಸರಿ, ಹೇಳ್ಕೊಡ್ತೀನಿ. ಎಲ್ರಿಗೂ ಒಂದು ಕಾಲ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ತರ ಇವತ್ತು ನನ್ ಡೇ. ಏನ್ ಹೇಳ್ತಿದ್ಯಾ ನೀನು? ಯಾವಾಗ್ಲೂ ನಾನು ಆಡ್ಕೋತೀಯ ಅಲ್ವಾ, ನಾನು ಯಾಕೆ ನಿಂಗೆ ಟಿಪ್ಸ್ ಕೊಡ್ಬೇಕು? ನೀನ್ ಅಲ್ಲಿಗೆ ಬಂದು ನೀನ್ ಫ್ಲಾಪ್ ಆಗೋದ್ ನೋಡಿ ನಾನೇನ್ ಆಡ್ಕೋತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನೇನೋ ನಿನ್ನ ಹತ್ರ ಹೆಲ್ಪ್ ಕೇಳಿದ್ರೆ ನೀನ್ ನನ್ ಬಾಣನೆ ನನಗೆ ವಾಪಸ್ ತಿರ್ಗಿಸ್ತೀಯಾ? ಇದು ಒಳ್ಳೆ ಹುಡುಗರ ಲಕ್ಷಣ ಅಲ್ಲ ಅಮೂಲ್ ಬೇಬಿ. ಅಲ್ಲ, ನಾನು ಒಳ್ಳೆ ಹುಡುಗ ಅಲ್ಲ ಅಂತಾನೆ ಅನ್ಕೋ. ಅಮೂಲ್ ಬೇಬಿ, ಹಾ ಈಗ ಹೇಳು. ಮುಖ್ಯವಾಗಿ ಊಟ ಮಾಡ್ತಾ ಇರ್ಬೇಕಾದ್ರೆ ಅಂತೆಲ್ಲ ಸೌಂಡ್ ಮಾಡಬಾರ್ದು. ಹಾ, ನೆಕ್ಸ್ಟ್ ಫುಡ್ ನ ನೀಟಾಗಿ ಚೂ ಮಾಡಬೇಕು. ಓಕೆ, ನೆಕ್ಸ್ಟ್ ತಲೆ ಯಾವಾಗ್ಲೂ ಸ್ಟ್ರೇಟ್ ಆಗಿರ್ಬೇಕು. ಮೇನು ಎಷ್ಟು ಬೇಕೋ ಅಷ್ಟೇ ನಗ್ಬೇಕು. ಅಲ್ಲ ಅಮೂಲ್ ಬೇಬಿ, ಪಾರ್ಟಿ ಅಂದ್ರೆ ಸಂತೋಷ ಕೂಟ ಅಲ್ವಾ? ಹೌದು. ನೀನೇನ್ ಇಷ್ಟೊಂದು ರೂಲ್ಸ್ ಹೇಳ್ತಿದ್ಯಾ? ಒಳ್ಳೆ ಮಿಲಿಟರಿ ಸ್ಕೂಲ್ ಟೈಮ್ ಟೇಬಲ್ ಇದ್ದಂಗಿದೆ. ಶುರು ಹಾಗೆ ಅನ್ಸುತ್ತೆ ಸತ್ಯ, ಆಮೇಲೆ ನಿನ್ಗೆ ಅಭ್ಯಾಸ ಆಗೋಗುತ್ತೆ. ಮತ್ತೆ ಅಲ್ಲೆಲ್ಲರೂ ಇಂಗ್ಲಿಷೇ ಅಲ್ವಾ ಮಾತಾಡೋದು? ನಾವು ಬೇರೆ ಆ ಭಾಷೆಲಿ ವೀಕು. ಅಲ್ಲಿ ಯಾರಾದ್ರೂ ನನ್ನ ಹತ್ರ ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಆಗ ಏನ್ ಮಾಡೋದು? ಆಕ್ಷನ್ಗಿಂತ ಮುಂಚೆನೆ ನೆಗೆಟಿವ್ ಥಾಟ್ಸ್ ನಿನ್ಗೆ. ನೋಡು ಸತ್ಯ, ಇಂಗ್ಲಿಷು ಬರೀ ಲ್ಯಾಂಗ್ವೇಜ್ ಅಷ್ಟೇ, ಸ್ಟೇಟಸ್ಸು ಅಲ್ಲ, ಹೆಗ್ಗಳಿಕೆನೂ ಅಲ್ಲ. ನೀನು ಕನ್ನಡ ಚೆನ್ನಾಗಿ ಮಾತಾಡ್ತೀಯ ಅಲ್ವಾ, ಕನ್ನಡದಲ್ಲೇ ಮಾತಾಡು. ಮತ್ತೆ ಅತ್ತೆನ ಹೇಗೆ ಇಂಪ್ರೆಸ್ ಮಾಡೋದು? ನೀನ್ ಕನ್ನಡದಲ್ಲೇ ಮಾತಾಡು. ಅತ್ತೆ ಅಲ್ಲ, ಮಮ್ಮಿ ಅಮ್ಮ ಇಂಪ್ರೆಸ್ ಆಗ್ತಾರೆ. ಲ್ಯಾಂಗ್ವೇಜ್ ಎಲ್ಲ ಪ್ರಾಬ್ಲಮ್ ಅಲ್ಲ ಸತ್ಯ. ನೀನ್ ಏನೇ ಮಾಡೋದಿದ್ರು ಅದನ್ನ ಕಾನ್ಫಿಡೆಂಟ್ ಆಗಿ ಮಾಡ್ಬೇಕು ಅಷ್ಟೇ. ರಿಮೆಂಬರ್ ದಟ್. ಮುಖ್ಯವಾಗಿ ನೀನ್ ನನ್ನ ಕರಿತಿಯಲ್ಲ, ಹೋಗಯ್ಯ, ಬಾರಯ್ಯ, ಕೂತ್ಕೊಳ್ಳಯ್ಯ, ಮಗ, ಮಚ್ಚ, ದೇವ್ರೆ ಅಂತಲ್ಲ, ಆ ತರ ಅಲ್ಲಿ ಯಾರನ್ನಾರು ಕರ್ಬಿಟ್ಯಾ? ಗೊತ್ತು, ಹಾಗೆಲ್ಲ ನಿನ್ನ ಮಾತ್ರ ಕರೆಯೋದು ಕಣಯ್ಯ. ನೀನಾಗಿರು ಸತ್ಯ. ನೀನ್ ಹೀಗಿದ್ರೇನೆ ಚಂದ. ನೀನ್ ನಿಂತನಾನ ಬಿಟ್ಟು ಯಾವ್ದ್ಯಾವ್ದೋ ಕಾರಣಕ್ಕೆ ಬದಲಾಗ್ತೀನಿ ಅಂತ ಹೋದ್ರೆ ಈ ಸತ್ಯ ಕಳ್ದೋಗ್ತಾಳೆ. ಆದ್ರೆ ನನ್ನ ಈ ಸ್ಟೈಲು ನೋಡೋರ್ಗೆ ಇಷ್ಟ ಇಲ್ಲ ಅಮೂಲ್ ಬೇಬಿ. ನನ್ನ ಹಿಂದೆ ಏನೇನೋ ಮಾತಾಡ್ತಾರೆ. ಅನ್ಲಿ, ನೀನ್ ಯಾಕೆ ತಲೆ ಕೆಡ್ಸ್ಕೋತೀಯ? ಜನ ಇರದೇ ಮಾತಾಡಕ್ಕೆ. ಇವಾಗ ನೀನ್ ಕೂದ್ಲು ಬಗ್ಗೆ ಕಮೆಂಟ್ ಮಾಡೋರು ನೀನ್ ಜಡೆ ಬಿಟ್ಟಾಗ ಓ ಆ ಬಾಯ್ ಕಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದಲ್ವಾ? ಅವಾಗ ಏನ್ ಮಾಡ್ತೀಯ ಸತ್ಯ? ಈ ಇನ್ಫೀರಿಯಾರಿಟಿ ಬಿಡು ಸತ್ಯ. ಮೊದ್ಲು ನಾವು ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು. ಯಾಕೆ ನೀನ್ ಇಷ್ಟು ಬದಲಾಗ್ತಾ ಇದ್ಯಾ?
ನಿನಗೆ ನಾನು ಹೆಂಗಿದ್ರೆ ಇಷ್ಟ ಅಮಲ್ ಬೇಬಿ? ಅದು ಹೇಗೆ ಮ್ಯಾಟರ್ ಆಗುತ್ತೆ ಸತ್ಯ? ಮೊದಲು ನೀನು ನನಗೆ ಫ್ರೆಂಡು, ನೀನು ಹೇಗಿದ್ಯೋ ಹಾಗೇ ನನಗೆ ಫ್ರೆಂಡು. ನೀನು ಕೂದಲು ಉದ್ದ ಬಿಟ್ರೆ ಮಾತ್ರ ನಾನು ಇಷ್ಟಪಡ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಆ ಥರ ಕಂಡೀಷನ್ಸ್ ಹಾಕಿದ್ರೆ ಅದು ಒಂದು ಫ್ರೆಂಡ್ಶಿಪ್ಪಾ? ನೋಡು ಸತ್ಯ, ನಮಗೊಬ್ರು ಇಷ್ಟ ಆಗ್ತಾರೆ ಅಂದರೆ ಅವ್ರು ಹೇಗಿದ್ದಾರೋ ಹಾಗೆ ನಾವು ಆಕ್ಸೆಪ್ಟ್ ಮಾಡ್ತೀವಿ. ಅವ್ರು ಇಷ್ಟ ಆಗಿಲ್ಲ ಅಂದರೆ ಮಾತ್ರ ಅವರಲ್ಲಿ ನಾವು 100 ಕೊಂಕು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀನು ಹೇಗಿದೆಯೋ ಹಾಗೇ ಇರು. ನೀನು ಈ ಕೂದಲು, ನಿನ್ನ ಆ್ಯಟಿಟ್ಯೂಡು, ನಿನ್ನ ರೌಡಿ ಬೇಬಿ ಸ್ಟೈಲು, ನಿನ್ನ ಕೊಬ್ಬು, ನೀನು ಆವಾಜ್ ಹಾಕೋ ಗತ್ತು, ಹೀಗಿದ್ರೇ ಚಂದ. ನನ್ನ ಸತ್ಯ ಯಾವಾಗಲೂ ಹೀಗೆ ಇರಬೇಕು.